ಸಿಂಹರಾಶಿ ಮನೆಯವರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೆ ಸ್ಪಂದಿಸೋದಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ನಿಮಗೆ ನಿಮ್ಮ ಆಲೋಚನೆಯಲ್ಲಿ ನಿಮ್ಮದೇ ಆದಂತಹ ಒಂದು ಲೋಕದಲ್ಲಿ ನೀವು ವಿಹರಿಸ್ತಾ ಇರ್ತೀರಿ. ಮನೆಯವರು ಏನು ಹೇಳಿದರೂ ಕೂಡ ಅದು ಕಿವಿಗೆ ಹಾಕ್ಕೊಳ್ಳದೆ ಇರತಕ್ಕಂಥದ್ದಾಗತ್ತೆ. ಅದು ಒಳ್ಳೆಯದಾ ಅಂತ ಹೇಳಿ ಒಂದು ಸಾರಿ ಯೋಚನೆಯನ್ನು ಮಾಡಿ. ಸಂಬಂಧಿಕರ ಸ್ನೇಹಿತರ ಆಗಮನದಿಂದ ಮನೆಯ ವಾತಾವರಣ ಬದಲಾಗುತ್ತೆ. ನೀವು ನಿಮ್ಮಷ್ಟಕ್ಕೆ ಏನೋ ಇರ್ತೀರಿ, ಮನೆಗೆ ಯಾರು ನೆಂಟರು ಬರ್ತಾರೆ ಅಥವಾ ಆತ್ಮೀಯ ಸ್ನೇಹಿತರು ಬರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಕೂಡ ಬದಲಾವಣೆಯಾಗಿ ಏನೋ ಒಂದು ರೀತಿಯ ಉತ್ಸಾಹ ಅಲ್ಲಿ ಕಾಣಬಹುದು ಅಂತ ಅರ್ಥ. ಹಣ ಹೂಡಿಕೆಯನ್ನು ಮಾಡೋದ್ರಿಂದ ನಷ್ಟವನ್ನು ಅನುಭವಿಸ್ತೀರಿ. ಆದ್ದರಿಂದ ಯಾವುದೇ ರೀತಿಯ ಹಣ ಹೂಡಿಕೆ ಆಗಲಿ, ಅಂದರೆ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಶೇರುಗಳನ್ನು ಪರ್ಚೇಸ್ ಮಾಡೋದಾಗಲಿ, ಈ ರೀತಿದು ಖಂಡಿತವಾಗಿ ಇವತ್ತು ಬೇಡ ಅಂತ ಅರ್ಥ. ಕಾಲು ನೋವು ಮತ್ತು ಸ್ನಾಯುಗಳ ನೋವಿಗೆ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ನಿಮ್ಮ ದೇಹ ಪ್ರಕೃತಿ ಅಥವಾ ನಿಮ್ಮ ದೇಹದಲ್ಲಿ ಆಗ್ತಾ ಇರತಕ್ಕಂತಹ ನೋವು, ಹಿಂಸೆ ನಿಮಗೆ ಗೊತ್ತಿರುತ್ತೆ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಲೆಕ್ಕ ಹಾಕಿದಾಗ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಇದೆ ಅಂತ ಹೇಳಿ ಅನಿಸುವಂಥದ್ದು. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಏನೇ ಇದ್ದರೂ ಕೂಡ ಅದು ಸ್ಪಷ್ಟವಾಗಿರಬೇಕು. ಸ್ವೀಕಾರ ಮಾಡುವಂಥವ್ರು, ಅಗತ್ಯ ಇರುವಂಥವ್ರು ಅದನ್ನು ಮಾಡ್ತಾರೆ, ಇಲ್ಲದೇ ಇದ್ದರೆ ಬಿಡಲಿ. ಆದರೆ ನೀವು ಗೊಂದಲಮಯವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಸರಿಯಲ್ಲ ಅಂತ ಅರ್ಥ. ಅನಾವಶ್ಯಕವಾದಂತಹ ಒತ್ತಡಗಳಿಗೆ ನೀವು ಸಿಗಹಾಕ್ಕೊಳ್ಬೇಕಾಗುತ್ತೆ. ಆ ರೀತಿ ಪರಿಸ್ಥಿತಿಯನ್ನು, ಆ ರೀತಿ ಸಂದರ್ಭವನ್ನು ತಂದುಕೊಳ್ಬೇಡಿ ಅನ್ನುವಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಶಾರೀರಿಕವಾದಂತಹ ತೊಂದರೆ, ದೇಹದಲ್ಲಿ ನೋವು, ಆಲಸ್ಯ, ಇದೆಲ್ಲ ನಿಮಗೆ ಈ ದಿವಸವನ್ನು ಒಂದಷ್ಟು ಏನೋ ಮೊಟಕುಗೊಳಿಸ್ತಾ ಹಾಗೆ ಮಾಡಿಬಿಡುತ್ತೆ. ಯಾವ ಕೆಲಸಕ್ಕೂ ಕೂಡ ಆಸಕ್ತಿಯನ್ನು ದೂರ ಮಾಡುವಂಥದ್ದಾಗತ್ತೆ. ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಕೊಟ್ಟು ಚುರುಕುತನದಿಂದ, ಉತ್ಸಾಹದಿಂದ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಚೆನ್ನಾಗಿರ್ತಕ್ಕಂತಹ ಮನಸ್ಸಿನ ಮೇಲೆ ನೀವು ಪರಿಣಾಮವನ್ನು ಬೀರುವ ಹಾಗೆ ಆಗಿಬಿಡುತ್ತೆ. ಮಾನಸಿಕವಾಗಿ ಸರಿಯಾಗೇ ಇರ್ತೀರಿ, ದೈಹಿಕವಾಗಿ ಏನೋ ಹಿಂಸೆ ಆಗತ್ತೆ, ಅದು ಮನಸ್ಸಿನ ಮೇಲೆ ಪ್ರಭಾವ, ನನ್ನ ಜೀವನನೇ ಇಷ್ಟ ಆಗೋಯ್ತು, ಈ ರೀತಿ ಎಲ್ಲ ಒಂದಷ್ಟು ಅಳಲನ್ನು ತೋಡ್ಕೊಳ್ತಕ್ಕಂತಹ ಕೆಲಸ ನಿಮ್ಮಿಂದ ಆಗುವಂಥದ್ದಾಗತ್ತೆ. ಸಹೋದ್ಯೋಗಿಗಳಾಗಲಿ, ಸ್ನೇಹಿತರಾಗಲಿ ಯಾರೂ ಕೂಡ ನಿಮಗೆ ಸಹಾಯವನ್ನು ಮಾಡೋದಿಲ್ಲ. ಹಾಗಾದರೆ ಯಾಕೆ ಸಹಾಯ ಮಾಡೋದಿಲ್ಲ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ನಿಮ್ಮನ್ನು ನೀವು ಒಂದು ಸಾರಿ ನೋಡ್ಕೊಳ್ಳಿ. ಅಂದರೆ ಸ್ನೇಹಿತರ ಜೊತೆಯಲ್ಲಿ, ಸಂಬಂಧಿಕರ ಜೊತೆಯಲ್ಲಿ ಯಾವ ರೀತಿಯ ಬಂಧುತ್ವವನ್ನು, ಯಾವ ರೀತಿ ವಿಶ್ವಾಸ, ಪ್ರೀತಿಯನ್ನು ಇಟ್ಕೊಂಡಿದ್ದೀರಿ, ಯಾವ ರೀತಿ ನಡವಳಿಕೆಯಿಂದ ಅವ್ರನ್ನ ನೀವು ನಡೆದುಕೊಂಡಿದ್ದೀರಿ ಅನ್ನುವಂಥದ್ದು ಗಮನಕ್ಕೆ ಬರಬೇಕಾಗತ್ತೆ. ಸಮಾಜಕ್ಕೆ, ಮಕ್ಕಳಿಗೆ, ಕುಟುಂಬಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟು ಹಿನ್ನಡೆಯನ್ನು ಸಾಧಿಸ್ತೀರಿ. ಇಡೀ ಸಮಾಜಕ್ಕೆ ತಪ್ಪು ಸಂದೇಶ, ಅರ್ಥಾತ್ ಬೇರೆಯವರನ್ನ ಯಾವುದೋ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಬೇರೆಯವರ ಬಗ್ಗೆ ನಿಮಗೆ ಒಂದಷ್ಟು ಕೂಡ ಗೌರವ ಇಲ್ಲದೇ ಇರತಕ್ಕಂಥದ್ದು, ನಿಮ್ಮ ಮಕ್ಕಳ ಬಗ್ಗೆನೇ ನಿಮಗೆ ಗೌರವ ಇಲ್ಲದೆ ಇರತಕ್ಕಂಥದ್ದು, ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು ನಿಮ್ಮನ್ನು ಅಧಃಪತನಕ್ಕೆ ಕಳಿಸ್ತಕ್ಕಂಥದ್ದಾಗತ್ತೆ. ಆಲೋಚನೆ ಮಾಡಬೇಕು, ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು ಅಂತಕ್ಕಂತಹ ವಿವೇಚನೆ ಕೆಲಸ ಮಾಡಬೇಕಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಕುಟುಂಬದಲ್ಲಿ ಬೇರೆಯವರನ್ನು ಹೊಗಳ್ತಾ ನೀವು ಮೋಡಿ ಮಾಡ್ತೀರಿ ಅಷ್ಟೇ ಹೊರತು ಬೇರೆಯವರಿಗೆ ಮೋಸವೋ ವಂಚನೆಯೋ ಆದರೆ ಅದಕ್ಕೆ ಯಾವ ಪಶ್ಚಾತ್ತಾಪವನ್ನು ಪಡೋದಿಲ್ಲ. ನಾನು ಚೆನ್ನಾಗಿರಬೇಕು ಅನ್ನುವಂತಹ ಸ್ವಾರ್ಥಪರವಾದಂತಹ ಬುದ್ಧಿ ಬಹಳ ವಿಜೃಂಭಿಸ್ತಕ್ಕಂತಹದ್ದು ನಿಮ್ಮ ಜೀವನವಾಗತ್ತೆ. ಆಲೋಚನೆ ಮಾಡಿ. ಪತಿಪತ್ನಿಯರಲ್ಲಿ ಜಗಳ ಹೆಚ್ಚಾಗುವಂತಹ ದಿವಸ. ಹಲವಾರು ದಿವಸಗಳಿಂದ ನಾನು ಇದನ್ನು ಹೇಳ್ತಾನೆ ಬಂದಿದ್ದೀನಿ. ಕನ್ಯಾ ರಾಶಿಯ ದಂಪತಿಗಳಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಇರೋದೇ ಇಲ್ಲ. ಅದರಲ್ಲೂ ಸಂಬಂಧಿಕರನ್ನೇ ಮದುವೆ ಮಾಡಿಕೊಂಡಿದ್ದರೆ, ಏಕನಕ್ಷತ್ರ ಏಕರಾಶಿಯಾಗಿದ್ದರೆ ಇವೆಲ್ಲ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು. ಕೆಲವರಿಗಂತೂ ವಿಚ್ಛೇದನದವರೆಗೆ ಹೋಗುತ್ತೆ. ಇನ್ನು ಕೆಲವರು ಮನೆಯಲ್ಲಿ ಇರ್ತಾರೆ ಅಷ್ಟೆ, ಅವರ ಮುಖನೇ ಬೇರೆ ಇವರ ಮುಖನೇ ಬೇರೆ ಅನ್ನೋ ರೀತಿಯಲ್ಲಿ ಜೀವನ ಸಾಗ್ತಾ ಇರುತ್ತೆ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ ದಾಂಪತ್ಯ ಜೀವನ ಸರಿ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗಿ. ತುಲಾರಾಶಿ, ಬಟ್ಟೆ ವ್ಯಾಪಾರಿಗಳಿಗೆ ಒಂದಷ್ಟು ನಷ್ಟ ಆಗುವಂತಹ ದಿವಸ ಇದು. ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾದಂತಹ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ನಿಮ್ಮ ಸ್ವಂತ ವಿಚಾರಕ್ಕೆ ಸ್ವಲ್ಪ ಸಮಯವನ್ನು ಕೊಡಿ. ಪ್ರತಿನಿತ್ಯ ಬೇರೆ ಬೇರೆ ಕೆಲಸಗಳು, ಬೇರೆಯವರ ಸೇವೆ ಅಥವಾ ಇನ್ನೇನೋ ಸಮಯ ಕಳೆದು ಹೋಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ
ಸ್ವಲ್ಪ ಸಮಯವನ್ನು ಮೀಸಲಾಗಿಟ್ಟು ಅದನ್ನು ಸರಿ ಮಾಡಿಕೊಳ್ಳಿ, ಅದರ ಬಗ್ಗೆ ಗಮನವನ್ನು ಕೊಡಿ. ಏನಾದರೂ ಬದಲಾವಣೆಯ ಅವಶ್ಯಕತೆ ಇದ್ದರೆ ಅವಶ್ಯವಾಗಿ ಅದನ್ನು ಬದಲಾಯಿಸ್ಕೊಳ್ಳಿ, ಪರಿವರ್ತನೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು ಸಲಹೆ. ವ್ಯಾಪಾರದಲ್ಲಿ ತುಂಬ ತಲ್ಲೀನತೆಯನ್ನು ಹೊಂದಿರೋದ್ರಿಂದ ಬೇರೆ ಯಾವುದರ ಬೆಲೆ ಗೊತ್ತಾಗೋದಿಲ್ಲ. ಅಂದರೆ ವೃತ್ತಿ ಆಗ್ಬೋದು, ಉದ್ಯೋಗ ಆಗ್ಬೋದು, ನೌಕರಿ ಆಗ್ಬೋದು, ಅಥವಾ ಲಾಭಕ್ಕೋಸ್ಕರ, ಜೀವನಕ್ಕೋಸ್ಕರ, ಹಣ ಸಂಪಾದನೆಗೋಸ್ಕರ ಯಾವ ಕೆಲಸವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅದೇ ನಿಮಗೆ ಪ್ರಧಾನ ಆಗಿಬಿಡುತ್ತೆ. ತಪ್ಪಲ್ಲ. ಆದರೆ ವೈಯಕ್ತಿಕವಾದಂತಹ ಜೀವನವೂ ಒಂದಿರುತ್ತಲ್ಲ, ಅದು ಚೆನ್ನಾಗಿದ್ದರೆ ಅಷ್ಟೇ ಇವೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಬಹುದು ಅನ್ನುವಂತಹ ಸೂಚನೆ. ತುಂಬ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕು. ಬಂಡವಾಳದ ಬಗ್ಗೆ ಚಿಂತೆ ಉಂಟಾಗುತ್ತೆ. ಏನೋ ಕೆಲಸ ಮಾಡಬೇಕು, ಇನ್ಯಾವುದೋ ದೊಡ್ಡದ ಒಂದು ಆ ಯೋಜನೆ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಅದಕ್ಕೆ ಬಂಡವಾಳವನ್ನು ಹೇಗೆ ವ್ಯವಸ್ಥೆ ಮಾಡುವುದು ಅನ್ನುವಂತಹ ಯೋಚನೆ. ದಾಂಪತ್ಯದಲ್ಲಿ ಜಗಳವಾಗುತ್ತೆ. ಇದು ಸಾತ್ವಿಕವಾದಂತಹ ಜಗಳ, ಅರ್ಥಾತ್ ತುಂಬ ದ್ವೇಷವನ್ನು ಬೆಳೆಸ್ಕೊಂಡು ತುಂಬ ಸೀರಿಯಸ್ ಆಗಿ ಮಾಡ್ತಕ್ಕಂತಹ ಜಗಳ ಅಂತ ಅಲ್ಲ. ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗುತ್ತೆ, ಮತ್ತೆ ಸರಿಯಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿದೆ. ಲಾಭದಾಯಕವಾದಂತಹ ದಿವಸ ಇದು. ಬಂದಂತಹ ಆದಾಯವನ್ನು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿ, ಆಪದ್ಧನವಾಗಿಯೂ ಕೂಡ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಿ ಅಂತಕ್ಕಂತಹದ್ದು ಸಲಹೆ. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹೊಸ ಹೊಸ ಯೋಜನೆಗಳು ಮನಸ್ಸಿನಲ್ಲಿ ಬರುತ್ತೆ. ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಆದರೆ ಅದು ತುಂಬ ಅಧೈರ್ಯವನ್ನು ಉಂಟು ಮಾಡುತ್ತೆ. ಈ ಕೆಲಸ ನನ್ನಿಂದ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಉದ್ಭವವಾಗುವಂಥದ್ದು. ನಿಮ್ಮ ಬುದ್ಧಿವಂತಿಕೆ ಕೆಲಸಕ್ಕೆ ಬರುತ್ತೆ. ಸರಿಯಾದಂತಹ ರೀತಿಯಲ್ಲಿ ಅದನ್ನು ವಿನಿಯೋಗ ಮಾಡಿಕೊಳ್ಬೇಕು ಅಷ್ಟೇ. ಏನು ಬುದ್ಧಿವಂತಿಕೆ ಇದೆ ಅದೇ ಬುದ್ಧಿವಂತಿಕೆಯಲ್ಲಿ ಬೇಕಾದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಓದೋದ್ರ ಬಗ್ಗೆ ಆಸಕ್ತಿ ಇಲ್ಲ, ಆದರೆ ಹೆದರಿಕೆ. ಎಲ್ಲಿ ನಾನು ಅನುತ್ತೀರ್ಣನಾಗ್ಬಿಡ್ತೀನೋ, ನನಗೆಲ್ಲಿ ಮರ್ಯಾದೆ ಹೋಗುತ್ತೋ ಅನ್ನುವಂತಹ ಹೆದರಿಕೆ. ಆದರೆ ಓದಿನ ಬಗ್ಗೆ ಆಸಕ್ತಿ ಇಲ್ಲ. ಓದದೇ ಇದ್ದರೆ ಅನುತ್ತೀರ್ಣರಾಗುವಂಥದ್ದೇ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಹೆದರುವ ಬದಲು ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಧೈರ್ಯದಿಂದ ಅಭ್ಯಾಸವನ್ನು ಮಾಡಿ, ಸಂತೋಷದಿಂದ, ಉತ್ಸಾಹದಿಂದ, ಕರ್ತವ್ಯ ಪ್ರಜ್ಞೆಯಿಂದ ನಾನು ಓದಲೇಬೇಕು ಅನ್ನುವಂತಹ ಭಾವನೆಯಿಂದ ಅಭ್ಯಾಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಯಶಸ್ಸಿದೆ ಎನ್ನುವಂಥದ್ದು. ಬೇರೆಯವರನ್ನು ಅಗೌರವದಿಂದ ಕಂಡ್ರೆ, ಬೇರೆಯವರನ್ನು ಟೀಕೆ ಟಿಪ್ಪಣಿ ಮಾಡಿದರೆ ನಿಮಗೆ ಅವಮಾನವಾಗುತ್ತೆ. ಯಾವ ವ್ಯಕ್ತಿಯನ್ನು ಕುರಿತು ನೀವೇನು ಹೇಳ್ತಿರೋ ಆ ವ್ಯಕ್ತಿ ನಿಮಗೇನಾದರೂ ತಿರುಗಿ ಹೇಳಿಬಿಟ್ರೆ ನಿಮ್ಮ ಮರ್ಯಾದೆಯಲ್ಲಿ ಉಳಿಯುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಹೊರಗಡೆ ಹೆಚ್ಚು ತಿರುಗತಕ್ಕಂತಹ ಅವಕಾಶಗಳು ಆಗೋದಿಲ್ಲ. ಮನಸ್ಸಿಗೆ ಸ್ವಲ್ಪ ಬೇಸರವಾಗುತ್ತೆ. ನೀವೇನೋ ಬಹಳ ಸ್ವತಂತ್ರವಾಗಿರಬೇಕು ಅಂತ ಹೇಳಿ ಆಲೋಚನೆ ಮಾಡಿರಬಹುದು, ಆದರೆ ಅವಕಾಶಗಳು ಕಡಿಮೆ ಇರುತ್ತೆ. ಮನೆಯಲ್ಲಿ ಶಾಂತವಾಗಿ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ಯಾವಾಗ ಆ ಸಂಯಮ ಅಂತಕ್ಕಂಥದ್ದು ಇರುವುದಿಲ್ಲ, ಅದು ತೊಂದರೆಗೆ ಕಾರಣವಾದೀತು. ಶಾಂತಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.